ರೋಲ್ ತಡಿಯಪ್ಪ ರೆಡಿ ಏನಪ್ಪ. ಗದಗಿನಲ್ಲಿ ನಡೆದಿರತಕ್ಕಂತಹ ಸಂರಕ್ಷಣೆಯ ಹೋರಾಟ ಪರಮ ಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತು ಸರ್ಕಾರ ಬಹಳ ಬೇಗ ಎಚ್ಚರಬೇಕು. ಕಾರಣ ಏನು ಅಂತಂದರೆ, ಸರ್ಕಾರದಿಂದ ಈ ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಸರ್ಕಾರ ಏನಾದರೂ ಸಹ ಸಂರಕ್ಷಣೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ಇದ್ದಿದ್ರೆ ಇಂತಹ ಪೂಜ್ಯರುಗಳಾಗಲಿ ನಾವುಗಳಾಗಲಿ ಹೋರಾಟ ಬರಲಿಕ್ಕೆ ಅವಶ್ಯಕತೆ ಇರಲಿಲ್ಲ. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಬಹಳ ಎಡವುತ್ತಾ ಇದೆ ಅನ್ನತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಪರಮ ಪೂಜ್ಯ ನೇತೃತ್ವದಲ್ಲಿ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದೆ ನಾವು ಬೆಳಗಾವಿನಲ್ಲಿ ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ. ಆದರೂ ಸಹ 15 ದಿವಸದೊಳಗಡೆ ತೀರ್ಮಾನ ತೆಗೆದುಕೊಳ್ತೇವೆ ಅನ್ನತಕ್ಕಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದರು. ಆದರೂ ಇವತ್ತಿನವರೆಗೂ ಸಹ ಇದನ್ನು ತೀರ್ಮಾನ ತೆಗೆದುಕೊಂಡಿಲ್ಲ. ಇವತ್ತು ಈ ಕಪ್ಪತ್ತು ಗುಡ್ಡವನ್ನು ಸಂರಕ್ಷಣೆ ಮಾಡದೆ ಹೋದರೆ ಮುಂದಿನ ದಿನಮಾನ ಕಾಲದಲ್ಲಿ ಬಹಳ ದೊಡ್ಡ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ಕಾರಣ ಅಂದರೆ, ಮನುಷ್ಯನ ಜೀವನಾಡಿಯಾಗಿರ್ತಕ್ಕಂಥದ್ದು ಪರಿಸರ. ಗಾಳಿ, ಬೆಳಕು, ನೀರು, ಪರಿಸರದಲ್ಲಿರ್ತಕ್ಕಂಥ ಆಹಾರ, ಪಶು ಪಕ್ಷಿ ಪ್ರಾಣಿಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರ, ಅದಕ್ಕಿಂತ ಹೆಚ್ಚಾಗಿ ಪ್ರಕೃತಿಯಲ್ಲಿ ದೇವರು ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಕೃತಿಯನ್ನು ನಾವೇನಾದ್ರು ಹಾಳು ಮಾಡ್ತಾ ಹೋದಾಗ ಇಡೀ ಸಮಾಜದ ಜೀವ ಸಂಕುಲವೇ ಹಾಳಾಗಿ ಹೋಗ್ತದೆ ಅನ್ನತಕ್ಕಂಥ ಪ್ರಜ್ಞೆ ಇಲ್ಲದಿರ್ತಕ್ಕಂತಹ ಸರ್ಕಾರದ ಪ್ರತಿನಿಧಿಗಳು ಇವತ್ತು ನಮ್ಮ ಎದ್ದು ಕಾಣ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಸರ್ಕಾರ ಎಲ್ಲೋ ಒಂದು ಕಡೆ ಇಷ್ಟು ವಿಳಂಬ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಬಂಡವಾಳ ಶಾಹಿಗಳ ಜೊತೆಯಲ್ಲಿ ಅವರು ಎಲ್ಲರೂ ಎಲ್ಲೋ ಒಂದು ಕಡೆ ಬಹಳ ಒಳ್ಳೆಯ ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ ಅನ್ನತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಯಾಕೆಂತ ಹೇಳಿದ್ರೆ, ಇವತ್ತು ನಾಡಿನ ಪ್ರತಿಷ್ಠಿತವಾಗಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರುಗಳವರ ನೇತೃತ್ವದಲ್ಲಿ ಇಷ್ಟು ದೊಡ್ಡ ಹೋರಾಟ ಆಗ್ತಾ ಇದ್ರು ಸಹ ಕಿವಿಯನ್ನು ಮುಚ್ಚಿಕೊಂಡಿರ್ತಕ್ಕಂಥದ್ದು, ಕಣ್ಣನ್ನು ಮುಚ್ಚಿಕೊಂಡಿರ್ತಕ್ಕಂಥದ್ದು, ಬಾಯನ್ನು ಮುಚ್ಚಿಕೊಂಡಿರ್ತಕ್ಕಂತಹ ರೀತಿಯಲ್ಲಿ ಕುಳಿತಿರ್ತಕ್ಕಂಥ ಕಿವುಡು ಸರ್ಕಾರ ಬೇಗ ಇದರ ವ್ಯವಸ್ಥಿತಿಯ ವಿರುದ್ಧವಾಗಿ ಹೋರಾಟ ಮಾಡ್ತಿರ್ತಕ್ಕಂಥವರ ಬಗ್ಗೆ ಗಮನ ಕೊಡಲಾರದೆ ಎಲ್ಲೋ ಒಂದು ಕಡೆ ರೀತಿಯಲ್ಲಿ ಬಂಡವಾಳ ಶಾಹಿಗಳ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ಒಂದು ಕೆಟ್ಟ ಸಂಪ್ರದಾಯವಾಗಿ ಪರಿಣಾಮಿಸ್ತಾ ಇದೆ. ಈ ಸರ್ಕಾರದ ನೀತಿಗಳನ್ನು ನಾವು ನೋಡ್ತಾ ಇದ್ದಾರೆ. ಅದಕ್ಕಾಗಿ ಬೇಗ ಸರ್ಕಾರ ಈ ಕಪ್ಪತ್ತು ಗುಡ್ಡವನ್ನು ಸಂರಕ್ಷಣೆ ಮಾಡಬೇಕು. ಪರಮ ಪೂಜ್ಯ ಜಗದ್ಗುರುಗಳವರ ಜೊತೆಯಲ್ಲಿ ನಾವೆಲ್ಲರೂ ಹೋರಾಟದಲ್ಲಿ ಇರ್ತೇವೆ. ಅವರು ಯಾವ ರೀತಿಯ ಕರೆಯನ್ನು ಕೊಡ್ತಾರೆ ಆ ಕರೆಗೆ ರೂಪುರೇಷೆಗಳನ್ನು ಮುಂದಿನ ದಿನಮಾನಗಳಲ್ಲಿ ನಾಡಿನಾದ್ಯಂತ ನಾವು ರೂಪಿಸುವಂಥ ವ್ಯವಸ್ಥೆಗೆ ನಾವು ಅಣಿಯಾಗ್ತೇವೆ. ತಾವೆಲ್ಲರೂ ಮಾಧ್ಯಮದವರು ಒಳ್ಳೆಯ ರೀತಿಯಲ್ಲಿ ಇದನ್ನು ಪ್ರಚಾರ ಮಾಡ್ತಾ ಇದ್ದೀರಿ. ಮಾಧ್ಯಮಗಳಿಗೂ ಸಹ ಧನ್ಯವಾದಗಳನ್ನು ಹೇಳುತ್ತೇನೆ. ಕಾರಣ ಮಾಧ್ಯಮ ಇದ್ದರೇ ಈ ಪರಿಸರದ ಸಂರಕ್ಷಣೆಗಳನ್ನು ಮಾಡಲಿಕ್ಕೆ ಸಾಧ್ಯತೆ. ಹಾಗಾಗಿ ಮಾಧ್ಯಮಗಳಿಗೆ ಧನ್ಯವಾದಗಳು. ಹಾಗೆ ಸತ್ಯಾಗ್ರಹದ ಹೋರಾಟದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಈ ಹೋರಾಟಕ್ಕೆ ಇಡೀ ನಮ್ಮೆಲ್ಲರ ಬೆಂಬಲ ಇದೆ. ಮುಂದಿನ ದಿನಮಾನ ಕಾಲದಲ್ಲಿ ಪೂಜ್ಯರು ಹೇಳಿದಂತೆ